त्वामेव प्रत्यक्षं ब्रह्मावादिशं प्रथमवादिशं सत्यमवादिशं तन्नामावीत तद्वक्तारमावीत आवीमाम् आवीवक्तारम्। ओम शांति शांति शांति। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। यस्माज्जातं जगत्सर्वं यस्मिन्नेव प्रलीयते येनेन धार्यते चैव तस्मै ज्ञानात्मने नमः। ईरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः स्पष्टार्थरुचीनाम्नि व्याख्येयं सम्प्रणीयते। ನಿನ್ನೆ ಸತ್ಯಂ ಬ್ರಹ್ಮ ಅನ್ನುವಂತಹ ವಿಶೇಷಣಕ್ಕೆ ವ್ಯಾಖ್ಯಾನ ಮಾಡಿದ್ರು. ಸತ್ಯ ಅಂದ್ರೆ ಏನು ಅಂದ್ರೆ ಯಾವ ರೂಪದಿಂದ ಯಾವ ವಸ್ತು ಮಾರ್ಪಾಡಾಗುವುದಿಲ್ಲವೋ, ಯಾವ ದೇಶಕಾಲ ಅವಸ್ಥೆಯಲ್ಲೂ ಮಾರ್ಪಾಡಾಗುವುದಿಲ್ಲವೋ ಅದು ಸತ್ಯಕ್ಕೆ ಲಕ್ಷಣ ಅಂತ. ದೇಶಕಾಲ ಅವಸ್ಥೆಗಳು ಮಾರ್ಪಾಡಾಗದೇ ಇರೋ ಸ್ವರೂಪ ಅಂದ್ರೆ ಆತ್ಮಸ್ವರೂಪ ಒಂದೇ. ಯಾಕಂದ್ರೆ ಅದು ಎಲ್ಲಕ್ಕೂ ಸಾಕ್ಷಿಯಾಗಿ ಎಲ್ಲಕ್ಕೂ ಅತೀತವಾಗಿರೋದ್ರಿಂದ ಕ್ರಿಯೆಗೂ ಸಾಕ್ಷಿ, ಅದ್ರಲ್ಲಿ ಕ್ರಿಯೆ ಇಲ್ಲ. ಕಾಲಕ್ಕೂ ಸಾಕ್ಷಿ, ಅದರಲ್ಲಿ ಕಾಲ ಇಲ್ಲ. ದೇಶಕ್ಕೂ ಸಾಕ್ಷಿ, ದೇಶವೂ ಇಲ್ಲ. ಅವಸ್ಥೆಗೂ ಸಾಕ್ಷಿ, ಅವಸ್ಥಾತೀತವಾಗಿದೆ. ಅದರಲ್ಲಿ ಯಾವ ಮಾರ್ಪಾಡನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಅದು ಒಂದೇ ಸತ್ಯ. ಅದು ಸತ್ಯ ಅಂತಂದ್ರೆ ಕಾರ್ಯವಲ್ಲ ಅಂತ ಆಯ್ತು. ಸತ್ಯ ಶಬ್ದಕ್ಕೆ ಅರ್ಥ ಸತ್ಯಾನು ಗುಣ ಅದೇ ಅರ್ಥ ಅಲ್ಲ. ಸತ್ಯ ಅಂದ್ರೆ ಅದು ಬದಲಾವಣೆ ಆಗೋದಲ್ಲ, ಕಾರ್ಯವಲ್ಲ, ವಿಕಾರವಲ್ಲ ಅಂತ. ಕಾರ್ಯವಲ್ಲ ಅಂದ್ರೆ ಹುಟ್ಟಿದ್ದಲ್ಲ ಅಂತ ಅರ್ಥ. ಕಾರ್ಯವಲ್ಲ ವಿಕಾರವಲ್ಲ ಅಂದೇನೋ, ಹುಟ್ಟಿದ್ದಲ್ಲ ಕಾರ್ಯ, ಅದೆಲ್ಲ ವಿಕಾರ, ಅದೆಲ್ಲ ವಾಚಾರಂಭಣ, ಅದು ಅನೃತ. ಹುಟ್ಟಿದ್ದೆಲ್ಲ ಬರೀ ಬಾಯಿಂದಲೇ ಹುಟ್ಟಿದ್ದಾಗಿದ್ದು, ಶಬ್ದ ಮಾತ್ರವಾಗಿದ್ದು, ತೋರಿಕೆ ಅನೃತವಾಗಿರುತ್ತೆ, ಸುಳ್ಳಾದದ್ದಾಗಿರುತ್ತೆ. ಹಾಗಾದ್ರಿಂದ ಅದ್ಯಾವುದು ಇರತಕ್ಕದ್ದಲ್ಲ. ಅದಲ್ಲ ಆಮೇಲೆ ಕಾರ್ಯಕ್ಕಿಂತ ಬೇರೆ ಅಂದ್ರೆ ಏನಾಯ್ತು, ಕಾರಣ ಅಂತ ಆಯ್ತು. ಕಾರಣ ಅಂದ್ರೆ ಯಾವ ಕಾರಣ? ಉಪಾದಾನ ಕಾರಣ ಅಂದಾಯ್ತು. ಉಪಾದಾನ ಕಾರಣ ಲೋಕದಲ್ಲಿ ಹೇಗಿರುತ್ತೆ? ಅಚೇತನವಾಗಿರುತ್ತೆ. ಚಿನ್ನ ಆಭರಣಕ್ಕೆಲ್ಲ ಉಪಾದಾನ ಕಾರಣ, ಮಣ್ಣು ಮಡಿಕೆ ಕುಡಿಕೆಗೆಲ್ಲ ಉಪಾದಾನ ಕಾರಣ, ಈ ಮರಗಳು ಫರ್ನಿಚರ್ ಉಪಾದಾನ, ಎಲ್ಲ ಅಚೇತನ. ಅದು ಕಬ್ಬಣ ಆಗಲಿ, ಮರ ಆಗಲಿ, ಚಿನ್ನ ಆಗಲಿ, ಯಾವುದೇ ಹತ್ತಿ ಆಗಲಿ, ಎಲ್ಲ ಅಚೇತನ. ಅದು ಉಪಾದಾನ ಕಾರಣ ಅಚೇತನ ಆಗಿರುತ್ತೆ, ಲೋಕಪ್ರಸಿದ್ಧವಾಗಿರೋದ್ರಿಂದ ನೀವು ಹೇಳ್ತಾ ಇರುವಂತಹ ಬ್ರಹ್ಮ ಕಾರಣಂ ಬ್ರಹ್ಮ ಅಂತ ಆದರೆ ಕಾರ್ಯವಲ್ಲ ಕಾರಣ. ಸತ್ಯ ಅಂದ್ರೆ ಕಾರ್ಯವಲ್ಲ ಕಾರಣ ಅಂತ ಅರ್ಥ ಮಾಡಿದ್ರೆ, ಕಾರಣವು ಉಪಾದಾನ ಕಾರಣ ಅಂತಾಗಿ ಉಪಾದಾನ ಕಾರಣವಲ್ಲ ಅಚೇತನವಾಗಿರುತ್ತೆ ಅಂತ. ಆದ್ದರಿಂದ ಈ ಒಂದು ಅಚೇತನತ್ವ ಅನಿಷ್ಟ ಪ್ರಸಂಗ ಉಂಟಾಗಲಾಗಿ ಅದಕ್ಕೆ ಶ್ರುತಿ ಹೇಳುತ್ತೆ ಈಗ ಜ್ಞಾನಂ ಬ್ರಹ್ಮ. ಕಾರಣತ್ವದ ಅಚೇತನತ್ವ ಪರಿಹಾರಕ್ಕಾಗಿ ಅದು ಜ್ಞಾನರೂಪವಾದ ಬ್ರಹ್ಮ. ಅಂದ್ರೆ ಸತ್ಯ ಶಬ್ದದಿಂದ ಅರ್ಥಾದರ್ಥದಿಂದ ಬಂದದ್ದಾದ ಅಚೇತನತ್ವವನ್ನ ಜ್ಞಾನ ಅನ್ನೋ ಪದ ಕಳ್ಹಾಕತ್ತೆ ಅಂತ ಇದ್ದಾರೆ. ಅರ್ಥಾದರ್ಥದಿಂದ ಬಂದದ್ದು ಅಚೇತನತ್ವ. ಸತ್ಯ ಶಬ್ದಕ್ಕೆ ಅಚೇತನ ಅರ್ಥ ಆಗಲಿಲ್ಲ. ಸತ್ಯ ಅಂದ್ರೆ ಕಾರ್ಯವಲ್ಲ ಅಂತ ಆಯ್ತು. ಕಾರ್ಯವಲ್ಲ ಅಂದ್ರೆ ಕಾರಣ ಅಂತ ಇಟ್ಕೊಂಡ್ರು. ಕಾರಣ ಅಂದ್ರೆ ಉಪಾದಾನ ಕಾರಣ ಅಂತ ಇಟ್ಕೊಂಡ್ರು. ಉಪಾದಾನ ಕಾರಣ ಲೋಕದ ಅಚೇತನವಾಗಿರುತ್ತೆ ಅಂತ ಇಟ್ಕೊಂಡ್ರು. ಹಾಗೆ ಬ್ರಹ್ಮ ಅಚೇತನ ಕಾರಣ ಅಂತ ಯಾರಾದ್ರೂ ಅಂದ್ಕೊಂಡ್ಬಿಟ್ರೆ ಅದನ್ನ ಅಲಗಡಿಯೋದಕ್ಕಾಗಿ ಜ್ಞಾನಂ ಬ್ರಹ್ಮ ಅಂತ ಹೇಳ್ತಾ ಇದೆ ಅಂತ ಇದ್ದಾರೆ. ಅತಃ ಕಾರಣತ್ವಂ ಪ್ರಾಪ್ತಂ ಬ್ರಹ್ಮಣ. ಸತ್ಯ ಬ್ರಹ್ಮ ಅಂತ ಹೇಳಿದ್ರಿಂದ ಬ್ರಹ್ಮ ಕಾರಣವಾದದ್ದಾಗಿರುವಂಥದ್ದು ಅಂತ ಬಂದು ಒದಗಿತು. ಕಾರಣತ್ವ, ಕಾರಣಸ್ಯ ಭಾವ ಕಾರಣತ್ವಂ, ಕಾರಣವಾಗಿರುವಿಕೆ ಅನ್ನೋದು ಅದಕ್ಕೆ ಬಂದು ಒದಗಿತು ಬ್ರಹ್ಮಕ್ಕೆ. ಕಾರಣವಾದ ಏನಾಗುತ್ತೆ? ಕಾರಣಸ್ಯ ಚ ಕಾರಕತ್ವಂ ವಸ್ತುತ್ವಾದ್ ಮೃದ್ವತು ಅಚಿದ್ರೂಪತಾ ಚ ಪ್ರಾಪ್ತ. ಕಾರಣವು ಕಾರಕ ಕ್ರಿಯೆಗೆ ಸಾಧನವಾಗುತ್ತೆ. ಮಣ್ಣು ಮಡಿಕೆಗೆ ಸಾಧನ, ಮತ್ತು ಮಣ್ಣಿನಂತೆ ಬ್ರಹ್ಮ ಜಗತ್ ಕಾರಣ ಅಂದ್ರೆ ಅಚಿತ್ತು, ಅಚೇತನ, ಜಡ. ಅಚೇತನ ಬೇರೆ, ಜಡ ಬೇರೆ. ಜಡ ಅನ್ನೋದು ಅದಕ್ಕೆ ಅರಿವೇ ಇಲ್ಲ. ಅಚೇತನ ಅಂದ್ರೆ ಚೇತನ ಅಭಿವ್ಯಕ್ತಿ ಆಗ್ತಿಲ್ಲ ಅಂತ ಅಷ್ಟೇ ಅರ್ಥ. ಜಡ ಅಂದ್ರೆ ಅರಿವೇ ಇಲ್ಲದ್ದು ಅಂತ ಅರ್ಥ ಬಿಡುತ್ತೆ. ಜಡ ಅನ್ನೋ ಪದವನ್ನು ಭಾಷೆಗಾರರು ಬಳಸಿಲ್ಲ, ಅಚೇತನ ಅನ್ನೋ ಪದ ಬಳಸಿದ್ದಾರೆ. ಆಗಲಿ ಮಣ್ಣಿನಂತೆ ಅಚಿತ್ ರೂಪ ಅಂತೂ ಆಗತ್ತೆ ಕಾರಣ ಅಂತ ಹೇಳಿದ್ರೆ. ಬ್ರಹ್ಮನ್ ಕಾರಣ ಅಂತಂದ್ರೆ ಅದು ಅಚಿತ್ ರೂಪ ಅಂತೂ ಆಯ್ತು, ಮತ್ತು ಕಾರಕತ್ವ,
ಕಾರಕತ್ವ ಅದೇನೋ ಕ್ರಿಯಾಸಾಧನತ್ವ. ಒಂದು ಕ್ರಿಯೆಗೆ ಅದು ವಿಷಯವಾಗ್ಬಿಡುತ್ತೆ. ಕುಂಬಾರ ಮಡಕೆ ಮಣ್ಣು ತಗೊಂಡ್ಬಿಡ್ತಾನೆ. ಹಾಗೆ ಜಗತ್ತಾಗೋದಕ್ಕೆ ಬ್ರಹ್ಮವನ್ನು ತಗೊಂಡು ಯಾರೋ ಮಾಡ್ತಾರೆ ಅಂತ ಆಗ್ಬಿಡುತ್ತೆ. ಬ್ರಹ್ಮ ಜಗತ್ ಕ್ರಿಯೆಗೆ ಹುಟ್ಟೋ ಕ್ರಿಯೆಗೆ ಸಾಧನ ಆಗ್ಬಿಡುತ್ತೆ. ಅದು ತಪ್ಪಾಗುತ್ತೆ. ವೇದಾಂತ ಸಿದ್ಧಾಂತಕ್ಕೆ ಅದು ಹೊಂದಲ್ಲ. ಅದನ್ನ ಅಲುಗಳಿದಕ್ಕೋಸ್ಕರಾಗಿ ಅತ ಇದ ಮುಚ್ಚತೆ ಜ್ಞಾನಂ ಬ್ರಹ್ಮ ಇತಿ. ಎರಡನ್ನ, ಒಂದು ಅಚಿದ್ರೂಪತ್ವವನ್ನು ಕಾರಕತ್ವವನ್ನು, ಕಾರಕತ್ವವನ್ನು ತೆಗೆದುಹಾಕೋದಕ್ಕಾಗಿಯೂ ಅಚಿದ್ರೂಪತ್ವವನ್ನು ತೆಗೆದುಹಾಕೋದಕ್ಕೋಸ್ಕರಾಗಿ ಕಾರಣ ಜ್ಞಾನಂ ಬ್ರಹ್ಮ ಅಂತ ಹೇಳಿ ಹೇಳಿದ್ರು. ಅದು ಜ್ಞಾನಂ ಬ್ರಹ್ಮ ಅದು ಕಾರಕತ್ವ ಹೋಗಲ್ಲ. ಜ್ಞಾನಂ ಬ್ರಹ್ಮ ಅದು ಜ್ಞಾನವು ಕಾರಕವಾಗಿ ಲೋಕದಲ್ಲಿ ಪ್ರಸಿದ್ಧವಾಗಿರೋದು. ಅದಕ್ಕೆ ಅತಃ ಅನ್ನೋದು ಎರಡನ್ನು ಸೇರಿಸ್ಕೊಂಡಿದ್ದಾರೆ. ಆದ್ದರಿಂದ ಈ ರೀತಿ ಹೇಳ್ತಿದ್ದಾರೆ, ಅದು ಜ್ಞಾನವಾದ ಬ್ರಹ್ಮ ಅಂದ. ಜ್ಞಾನ ಅಂದ್ರೆ ಇಲ್ಲಿ ಏನು, ಎರಡು ತರಹ ಜ್ಞಾನ ಇದೆ. ದೇಹ ಜ್ಞಾನ, ಇಂದ್ರಿಯ ಜ್ಞಾನ, ಮನಸ್ಸಿನ ಜ್ಞಾನ, ಬುದ್ಧಿಯ ಜ್ಞಾನ, ಇದೆಲ್ಲ. ಇದು ಕಬ್ಬಿಣ ಸುಡುತ್ತೆ, ನೀರು ಸುಡುತ್ತೆ, ಪಾತ್ರೆ ಸುಡುತ್ತೆ ಅನ್ನೋ ಹಾಗೆ ಅದು. ಆದ್ರೆ ಸ್ವರೂಪದ ಜ್ಞಾನ ಬೆಂಕಿ ಸುಡುತ್ತೆ ಅನ್ನೋ ಹಾಗೆ. ಬೆಂಕಿ ಸುಡುತ್ತೆ ಅನ್ನೋದು ಹೇಗೆ ಸುಡುತ್ತೆ ಕ್ರಿಯೆ ಅಲ್ಲ ಸ್ವರೂಪವೋ ಹಾಗೆ ಆತ್ಮನ ಜ್ಞಾನ ಸ್ವರೂಪ. ಆದ್ರೆ ದೇಹ ಜ್ಞಾನ, ಇಂದ್ರಿಯ ಜ್ಞಾನ, ಮನಸ್ಸಿನ ಜ್ಞಾನ, ಬುದ್ಧಿ ಜ್ಞಾನ ಇದೆಯಲ್ಲ, ಅದು ಪಾತ್ರೆ ಸುಡುತ್ತೆ, ನೀರು ಸುಡುತ್ತೆ, ಕಬ್ಬಿಣ ಸುಡುತ್ತೆ ಅನ್ನೋ ಹಾಗೇನೆ ಅದು ತತ್ತತ್ಕಾಲಕ್ಕೆ ಅದಕ್ಕೆ ಆ ಅರಿವು ಬಂದು ಹೋಗಿ ಮಾಡುತ್ತೆ. ಯಾವಾಗಲೂ ದೇಹೇಂದ್ರಿಯ ಮನೋಬುದ್ಧಿ ಅರಿತಾ ಇರೋಲ್ಲ. ಅದಕ್ಕೆ ಅರಿವಿನ ಸಂಬಂಧ ಆಗತ್ತೆ, ಸಂಬಂಧ ಬಿಟ್ಟು ಹೋಗುತ್ತೆ. ಈ ನೀರು ಕಬ್ಬಿಣ ಪಾತ್ರೆಗಳಿಗೆ ಬೆಂಕಿ ಸಂಬಂಧ ಆಗಿ ಬಿಸಿ ಆಗುತ್ತೆ, ಹೋಗುತ್ತೋ ಹಾಗೆ ಈ ಉಪಾಧಿಗಳಿಗೆ ಅರಿವಿನ ಸಂಬಂಧ ಅರಿತು ಹೋಗ್ತಾ ಹೋಗುತ್ತೆ. ಅದು ಆತ್ಮನ ಅರಿವು ಜ್ಞಾನಂ ಜ್ಞಪ್ತಿ ಅವಬೋಧ. ಆತ್ಮನ ಅರಿವು ಅನ್ನೋದು ಅದು ಭಾವಾರ್ಥದ ಲಿಟ್ ಪ್ರತ್ಯಯ. ಅದು ಅರಿವು ಅಷ್ಟೇ ಅರ್ಥ. ಅದು ಅರಿಯುವವನು ಅರ್ಥ ಅಲ್ಲ, ಅರಿಯುವ ಸಾಧನ ಅಂತ ಅರ್ಥ ಅಲ್ಲ. ಸಾಧನಾರ್ಥ ಲಿಟ್ ಪ್ರತ್ಯವೂ ಅಲ್ಲ, ಕರ್ತರ್ಥ ಲಿಟ್ ಪ್ರತ್ಯವೂ ಅಲ್ಲ. ಮತ್ತೇನು ಭಾವಾರ್ಥ. ಭಾವ ಅಂದ್ರೆ ವಸ್ತು, ಅದನ್ನ ತತ್ವ, ಅರಿವೆಂಬ ತತ್ವ, ಅರಿವೆಂಬ ತತ್ವರೂಪವಾದಂತಹ ವಸ್ತು ಅದು. ಅದಕ್ಕೆ ಜ್ಞಪ್ತಿ ಇನ್ನೊಂದು ಹಾಕಿದ್ರು. ಮತ್ತೆ ಅದಕ್ಕೆ ಕ್ರಿಯಾ ಸಂಬಂಧ ಮಾಡ್ಬಿಡ್ತಾರೆ. ಅನುಭವ, ಅವಗತಿ, ಅವಗತಿ ಅನುಭವ ಅಂತ ಏನ್ ಹೇಳ್ತೀವಿ, ಅದನ್ನೇ ಜ್ಞಾನಂ ಜ್ಞಪ್ತಿ ಅವಬೋಧ. ಅರಿವು ಅಂತ ಅಷ್ಟೇ ತಗೊಂಬಿಡಿ. ಅರಿವಿನ ಸ್ವರೂಪ ಅರಿವು ಅಂತ ಅಷ್ಟೇ ಅರ್ಥ. ಅದಕ್ಕೆ ಭಾವ ಸಾಧನೋ ಜ್ಞಾನ ಶಬ್ದ. ಭಾವ ಸಾಧನಂ ಯಸ್ಯ ಸಹ ಭಾವ ಸಾಧನ. ಭಾವ ಅಂದ್ರೆ ಕ್ರಿಯೆಯನ್ನ ವಸ್ತುವಾಗಿ ತೆಗೆದುಕೊಂಡ್ರೆ ಅದಕ್ಕೆ ಭಾವ ಅಂತ ಹೆಸರು. ಹೇಗೆ ಅಂದ್ರೆ ಹೋಗುತ್ತಾನೆ ಅನ್ನೋ ಕ್ರಿಯೆ. ಹೋಗುತ್ತಾನೆ ಅನ್ನೋ ಕ್ರಿಯೆಯನ್ನ ನೋಡೋ, ಅವನು ಹೆಂಗ್ ಹೋಗ್ತಿದ್ದಾನೆ, ಆ ಹೋಗೋದು ನೋಡು, ಆ ಹೋಗೋದು ನೋಡೋದು ಕ್ರಿಯೆಯನ್ನೇ ನೀವು ವಸ್ತುವಾಗಿ ಮನಸ್ಸಿಗೆ ತಗೊಂಡ್ರೆ ಅದು ಭಾವಾರ್ಥ ಆಗತ್ತೆ. ಹೋಗುವಿಕೆ. ಆ ಊಟ ಮಾಡೋದು ನೋಡೋನು, ಊಟ ಮಾಡುತ್ತಾನೆ ಅಂದ್ರೆ ಕ್ರಿಯೆ. ಆ ಊಟ ಮಾಡೋ ಕ್ರಿಯೆಯನ್ನು ನೀವು ವಸ್ತುವಾಗಿ ತಗೊಂಡ್ರೆ, ಅದನ್ನೇ ಪದಾರ್ಥ ತಗೊಂಡ್ರೆ ಅದು ಭಾವಾರ್ಥ ಆಗತ್ತೆ. ಊಟ ಮಾಡುವಿಕೆ, ಹೋಗುವಿಕೆ, ನೋಡುವಿಕೆ, ವಿಕೆ ಅಂತಿರಲ್ಲ ಕನ್ನಡದಲ್ಲಿ, ಅದೇ ಅದು ಭಾವಾರ್ಥ. ಮಕ್ಕಳಿಗೆ ಭಾವಾರ್ಥ ಹೇಳ್ಕೊಳ್ಳೋದು ತುಂಬಾ ಕಷ್ಟ. ಚಿಕ್ಕ ಮಕ್ಕಳಿಗೆ ಭಾವಾರ್ಥವನ್ನು ಅರ್ಥ ಮಾಡ್ಸಕ್ಕಾಗಲ್ಲ. ಅದು ಕ್ರಿಯೆಯನ್ನ ವಸ್ತುವಾಗಿ ತೆಗೆದುಕೊಂಡಾಗ ಮನಸ್ಸಿಗೆ ಅದು ಭಾವಾರ್ಥ ಅನ್ಸ್ಕೊಳುತ್ತೆ. ಹೋಗುವಿಕೆ, ನೋಡುವಿಕೆ, ಕೇಳುವಿಕೆ, ತಿನ್ನುವಿಕೆ, ಮಾಡುವಿಕೆ, ಅದೆಲ್ಲ ಭಾವಾರ್ಥ. ಅದ ನೋಡೋದು, ಹೋಗೋದು, ಕೇಳೋದು, ತಿನ್ನೋದು ಕ್ರಿಯೆ. ಆ ಕ್ರಿಯೆಯನ್ನೇ ಮನಸ್ಸಿಗೆ ತಂದ್ಕೋಬೇಕು. ಕ್ರಿಯೆಯನ್ನ ನೀವು ಹಾಗೆ ಇದಾಗಿ ನೋಡಕ್ಕಾಗಲ್ಲ. ಕ್ರಿಯೆಗೆ ಬಣ್ಣ ಇಲ್ಲ. ಅದು ಕ್ರಿಯೆನೂ ಕಾನ್ಸೆಪ್ಟ್. ಅದು ನಮ್ಮ ಮನ್ಸತ್ತೆ ಬಸ್ ಹೋಗ್ತಾ ಇದ್ರೆ ಬಸ್ ಹೋಗೋದು ಕಾಣಲ್ಲ, ಬಸ್ ಮಾತ್ರ ಕಾಣುತ್ತೆ. ಕ್ರಿಯೆ ಅಲ್ಲಿರೋ ಬಸ್ಸು ಇಲ್ಲಿರೋ ಬಸ್ಸು ನೋಡಿ ಬಸ್ ಹೋಗ್ತಾ ಇದೆ ಅಂತೀವಿ. ಫ್ಯಾನ್ ತಿರುಗೋದು ಕಾಣಲ್ಲ, ಫ್ಯಾನ್ ತಿರುಗ್ತಾ ಇದೆ ಕಾಣುತ್ತೆ ಅಂತೀವಿ ನಾವು. ಕಾಣೋದಕ್ಕೆ ಬಣ್ಣ ಇರಬೇಕು, ತಿರುಗಕ್ಕಿಂತ ಬಣ್ಣ ಇದೆ. ಅದು ವ್ಯವಹಾರ ಒಪ್ಕೊಂಡಿದೀವಿ, ಕ್ರಿಯೆ ಕಾಣುತ್ತೆ ಅಂತ. ಕ್ರಿಯೆ ಕಾಣಲ್ಲ. ಕ್ರಿಯೆ ಅನ್ನೋದು ಪ್ರಾಣ ಧರ್ಮ. ಪ್ರಾಣ ಕಣ್ಣಿಗೆ ಕಾಣುವನಲ್ಲ ಅವನು. ಆದರೆ ಭಾವಸಾಧನೋ ಜ್ಞಾನ ಶಬ್ದ. ಜ್ಞಾನ ಶಬ್ದವು ಭಾವಸಾಧನದಲ್ಲಿ ಭಾವಾರ್ಥ ಬಂದಂತ ಶಬ್ದ. ಅದು ಬ್ರಹ್ಮ ವಿಶೇಷಣತ್ವ ಸತ್ಯಾನಂತಾಭ್ಯಾಂ ಸಹ. ಆಮೇಲೆ ಭಾವ ಸಾಧನೋ ಜ್ಞಾನ ಶಬ್ದ ಆದ್ಮೇಲೆ ನತು ಜ್ಞಾನ ಕರ್ತೃ ಅಂತಿಲ್ವ ಒಳ್ಳೆ ಭಾಷೆ? ಇದಲ್ಲಿಲ್ಲ. ನಾ ಬರ್ಕೊಂಡಿದೀನಿ. ಹೌದಾ? ಅದರಲ್ಲಿ ಜ್ಞಾನ ಕರ್ತೃ ಅದು ಬಹುಶಃ ಚೈತ್ರಿಯ ಭಾಷಾ ಸಮಸ್ಯೆಲಿದೆಯೋ ಅಂತ.
ಅಲ್ಲ ಮೂಲದಲ್ಲಿ ಇರ್ಬೇಕು ಯಾವ್ದೋ ಎಲ್ಲವೂ ಸ್ವಾಮಿ ಪುಸ್ತಕ ಮೂಲ ನೋಡಕ್ಕೆ. ಯಾರಾದ್ರೂ ಬೇರೆ ಪುಸ್ತಕ ಇಟ್ಕೊಂಡಿದ್ದೀರಾ? ಜ್ಞಾನ ಕರ್ತೃ ಪದ ಇದೆಯಾ ಅಲ್ಲಿ? ನತು ಜ್ಞಾನಕರ್ತೃ ಅರ್ಥ ಹಾಗೆ ಭಾವಸಾಧನ ಜ್ಞಾನ ಶಬ್ದ ಜ್ಞಾನ ಕರ್ತೃವಲ್ಲ, ಜ್ಞಾನ ಸ್ವರೂಪ ಅಂತ ಅಷ್ಟೇ ಅರ್ಥ. ಜ್ಞಾನ ಕರ್ತೃ ಮುಂದೆ ಇದೆ ಸ್ವಾಮಿ, ಮುಂದಿನ ಸೆಂಟೆನ್ಸ್ ಅಲ್ಲಿ ಇದೆ. ಅದು ನಹಿ ಸತ್ಯದ ಅನಂತದ ಜ್ಞಾನ ಕರ್ತೃತ್ವ ಅದು ಬೇರೆ. ಅದು ಬೇರೆ. ಭಾವ ಸಾಧನೋ ಜ್ಞಾನ ಶಬ್ದ ಆದ್ಮೇಲೆ ನತು ಜ್ಞಾನ ಕರ್ತೃ ಅಂತ ಯಾರ್ದಾರೋ ಬೇರೆ ಪುಸ್ತಕದಲ್ಲಿ ಇದೆಯಾ ಮೂಲ? ಏನಾದ್ರು ನಮ್ಮ ಇದು ಜ್ಞಾನ ಕರ್ತೃತ್ವೇನ ಹಿ ವಿಕ್ರಿಯಮಾಣಂ ಅಂತ ನೆಕ್ಸ್ಟ್ ಲೈನ್ ಇದೆ. ಲಾಸ್ಟ್ ಟೈಮ್ ನೀವು ಬರ್ಸಿದಿರಿ ಗುರುಗಳೇ. ಹೌದಾ? ಬಹುಶಃ ಇದು ನಿರ್ಣಯ ಸಾಗರ ಪ್ರಸ್ತಾವ, ಆನಂದಾಶ್ರಮ, ಗೀತಾ ಪುಸ್ತಕ ಇಟ್ಕೊಂಡು ನೋಡ್ಬೇಕು. ಬೇರೆ ಪುಸ್ತಕ ಅದೇ ಮತ್ತು ಜ್ಞಾನ ಕರ್ತೃ, ಅದು ಜ್ಞಾನ ಭಾವಾರ್ಥದಲ್ಲಿ ಜ್ಞಾನ ಶಬ್ದವೇ ಹೊರತು ಜ್ಞಾನ ಕರ್ತೃ ಜ್ಞಾನ ಮಾಡುವನು ಅನ್ಸೋ ಜ್ಞಾನ ಶಬ್ದ ಅಲ್ಲ. ಗುರುಗಳೇ ಒಂದು ಪ್ರಶ್ನೆ ಗುರುಗಳೇ. ಇದು ನೋಡೋದು ಮತ್ತೆ ನೋಡುವಿಕೆ ಅದು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಹೇಳಿದೆ ಅದಕ್ಕೆ ಕೊಡ. ಅದೇ ಇಂಗ್ಲಿಷ್ ಅಲ್ಲಿ ಕಷ್ಟಮ್ಮ, ಯಾಕೆಂದ್ರೆ ಕಾಂಟೆಕ್ಸ್ಟ್ ತಕ್ಕಾಗಿ ನೀವು ನೋಡ್ಕೋಬೇಕು. ಇಂಗ್ಲಿಷ್ ಅಲ್ಲಿ ಏನಾಗ್ಬಿಡುತ್ತೆ, ಎರಡಕ್ಕೂ ಸೀಯಿಂಗ್ ಅಂತಾನೆ ಹೇಳ್ತೀವಿ. ಸೀಯಿಂಗು ಕ್ರಿಯಾರೂಪವಾಗಿ ತಗೊಂಡ್ರೆ ಅವಾಗ ಅದು ಕ್ರಿಯೆ ಆಗತ್ತೆ. ಐ ಆಮ್ ಸೀಯಿಂಗ್ ದಿಸ್ ಫ್ಯಾನ್ ಅಂತ, ಅದು ಕ್ರಿಯಾರೂಪದಲ್ಲಿ. ಬರೀ ಸೀಯಿಂಗು ಫಲಾರ್ಥದಲ್ಲಿ ಅಂದ್ರೆ ವಾಕ್ಯ ಕೊಟ್ಟು ಹೇಳ್ರೆ ಅಲ್ಲ, ಅವನು ಊಟ ಮಾಡೋದು ನೋಡು ಅಂತ ಅವಾಗ ಹೇಳಿ. ನೋಡು ಅಂದ್ರೂ ಕ್ರಿಯಾಪದ ಆಗ್ಬಿಡುತ್ತೆ. ಅಲ್ಲ ನೋಡು, ಊಟ ಮಾಡು ಗುರುಗಳೇ, ಸೀಯಿಂಗ್ ಅದು ಅನುಭವ ಆಗುತ್ತಲ್ವಾ ನೋಡುವಿಕೆ ಅನ್ನೋದು? ಅಲ್ಲ, ಎಲ್ಲವೂ ಅನುಭವ, ನೋಡೋದು ಅನುಭವವೇ. ಈಗ ಹಸುವಾಗಿದೆ ಅಂದ್ರೆ ಊಟ ಮಾಡೋದು ಕ್ರಿಯೆ ಆಗುತ್ತೆ, ಹಸು ಹೊಟ್ಟೆ ತುಂಬಿತು ಅನ್ನೋದು ಭಾವಾರ್ಥ ಆಗುತ್ತೆ ಅಲ್ವಾ? ಅಲ್ಲ, ಹೊಟ್ಟೆ ತುಂಬಿತು ಭಾವಾರ್ಥ ಅಲ್ಲ, ಅದು ಫೀಲಿಂಗ್. ಫೀಲಿಂಗ್ ಭಾವಾರ್ಥ ಅಲ್ಲ. ನೀವು ಕ್ರಿಯೆಯನ್ನು ವಸ್ತು ತಗೋಬೇಕಪ್ಪ. ಇರಿ ಹೇಳ್ತೀನಿ. ಐ ಆಮ್ ಸೀಯಿಂಗ್ ದ ಬುಕ್ ಅನ್ನೋದು ಸೀಯಿಂಗು ಕ್ರಿಯಾಪದ. ದೇರ್ ಇಸ್ ಸೀಯಿಂಗ್ ಅನ್ನೋದ್ರಲ್ಲಿ ಆ ಸೀಯಿಂಗು ಭಾವಾರ್ಥ. ಅದು ದೇರ್ ಇಸ್ ಸೀಯಿಂಗ್ ಅಂತ ಹೇಳಿದ್ರೆ ಅದು ಭಾವಾರ್ಥದಲ್ಲಿ ಉಪಯೋಗಿಸ್ತಾ ಇದೀನಿ ಆ ಸೀಯಿಂಗ್ ಪದನ. ಇಂಗ್ಲಿಷ್ ಅಲ್ಲಿ ಎರಡಕ್ಕೂ ಪದ ಸೀಯಿಂಗ್ ಏನೆ. ಕನ್ನಡದಲ್ಲಿ ಬಿಡಿಸ್ದಂಗೆ ನೋಡುವಿಕೆ ಅಂತ ಇಂಗ್ಲಿಷ್ ಅಲ್ಲಿ ಬಿಡ್ಸಕ್ಕಾಗಲ್ಲ. ನಾನು ವಾಕ್ಯದಲ್ಲಿ ದೇರ್ ಇಸ್ ಸೀಯಿಂಗ್, ದೇರ್ ಇಸ್ ಹಿಯರಿಂಗ್, ದೇರ್ ಇಸ್ ನೋಯಿಂಗ್ ಅಂದ್ರೆ ಆ ಪದಗಳನ್ನ ಕ್ರಿಯಾರ್ಥದಲ್ಲಿ ಬಳಸ್ತಾ ಇಲ್ಲ, ನಾನು ಭಾವಾರ್ಥದಲ್ಲಿ ಬಳಸ್ತಾ ಇದ್ದೀನಿ. ಐ ಆಮ್ ಸೀಯಿಂಗ್ ಅಂತ ಅವನ ಜೊತೆ ಅಸೋಸಿಯೇಟ್ ಮಾಡಿದಾಗ ಅಲ್ಲಿ ಕ್ರಿಯಾ ವಿಶೇಷಣ. ಇದು ದೇರ್ ಇಸ್ ಸೀಯಿಂಗ್ ಅಂದ್ರೆ ಕೂಡ ದೇರ್ ಇಸ್ ಸೀಯಿಂಗ್ ಬೈ ಸಂಬಡಿ ಅಂದ್ರೆ ದಟ್ ಅಗೇನ್ ಬಿಕಮ್ಸ್ ಸಂಬಡಿ ತಗೋಬೇಡಿ, ಅದು ಭಾವಾರ್ಥದಲ್ಲಿ ಹೇಳ್ತಾ ಇದೀನಿ ಅದನ್ನ. ದೇರ್ ಇಸ್ ಸೀಯಿಂಗ್ ಅಷ್ಟೇ. ಇದೆಲ್ಲ ಭಾವಾರ್ಥ. ಗುರುಗಳೇ ಒಂದ್ ಮಾತು ಗುರುಗಳೇ ಹೇಳಿಪ್ಪ. ಇಲ್ಲಿ ಸೀಯಿಂಗ್ ಅನ್ನೋದು ಎರಡ್ ತರ ಇರುತ್ತೆ. ಇಂಗ್ಲಿಷ್ ನಲ್ಲಿ ಆಕ್ಷನ್ ವರ್ಡ್ ಯೂಸ್ಡ್ ಇನ್ ಸೆಂಟೆನ್ಸ್ ಆಸ್ ಇಫ್ ಇಟ್ ವರ್ ಎ ನೌನ್ ಇಸ್ ಕಾಲ್ಡ್ ಎ ಜೆರಂಡ್. ದಟ್ ಈಸ್ ಕಾಲ್ಡ್ ಜೆರಂಡ್ ಅಂತ. ಇವಾಗ ಜೆರಂಡ್ ಅಂತಂದ್ರೆ ಅದು ಕರ್ತೃಪದ ಆಗತ್ತೆ. ಇಲ್ಲ when verb is converted into a noun, ಅದನ್ನೇ ಜೆರಂಡ್ ಅಂತ ಹೇಳೋದು. ಇವಾಗ ಟಾಕಿಂಗ್, ಐ ಆಮ್ ಟಾಕಿಂಗ್, ದೇ ಆರ್ ಟಾಕಿಂಗ್ ಅನ್ನೋದು ಕ್ರಿಯಾಪದ. ಟಾಕಿಂಗ್ ಟೂ ಮಚ್ ಅನ್ನೋದು ಇದು ಕರ್ತೃಪದ ಆಗುತ್ತೆ. ಇಲ್ಲ, ಅವ್ನು ಹೇಳೋದನ್ನ ಕೇಳಕ್ಕಾಗಲ್ಲ ಅಂದ್ರೆ ಹೇಗೆ ಹೇಳ್ತೀರಾ? ಅವ್ನು ಹೇಳ್ತಾ ಇದ್ದಾನೆ, ಆ ಹೇಳೋದನ್ನ ಕೇಳಕ್ಕಾಗಲ್ಲ, ಆ ಹೇಳೋದನ್ನ ಕೇಳಕ್ಕಾಗಲ್ಲ ಅನ್ನುವಾಗ ಇಂಗ್ಲಿಷ್ ಹೇಗೆ ಹೇಳ್ತೀರಾ? ನೌನ್ ಆಗುತ್ತೆ, ಜೆರಂಡ್ ಆಗುತ್ತೆ. ಅದು ಕರ್ತೃಪದಾನೇ ಅದು. ಅಲ್ಲ, ನಮ್ಮ ಭಾರತೀಯ ದೇಶದ ಎಲ್ಲಾ ಭಾಷೆಯಲ್ಲೂ ಇದೆ. ಭಾರತೀಯ ಭಾಷೆಯಲ್ಲಿ ಭಾವಾರ್ಥಕ್ಕೆ ಬೇರೆ ಇದಿದೆ. ಆಂಗ್ಲ ಭಾಷೆ ನನಗೆ ಗೊತ್ತಿಲ್ಲ. ಇವಾಗ ಅವ ಪಾಕ್ರನೇ ಎಪ್ಪಡಿ ಪಾಕ್ರ ಅಂದಲ್ಲ, ಅಯ್ಯೋ ವಿಚಿತ್ರಮಾ ಪಾಕ್ರ. ಆ ಪಾಕ್ರದ್ದು ಏನ್ರದ್ದೇ ಭಾವಾರ್ಥ. ಅದು ಪಾರ್ಸ್ಕೊಂಡ್ರಕ ಅಂದ್ರೆ ಇದೆ ಕ್ರಿಯಾಪದ. ಆ ಪಾಕರ್ದು, ಕುಡ್ಕರ್ದು, ಅವು ಶೊಲ್ರದು, ಅದೆಲ್ಲ ಇದೆ ಭಾವಾರ್ಥ.
The way he sees. ಗುರುಗಳೇ ಅದ್ರದ್ದು ಗುಣ ಬರುತ್ತೆ ಅಲ್ವಾ ಗುರುಗಳೇ ಅಲ್ಲಿ? ಚೂಸ್ತಾ ಚೂಸುಟ ಚೂಸುಟ ಚಪ್ಪುಟ ವಿಕೆ ವಿಕೆ ನೋಡುವಿಕೆ ಮಾಡುವಿಕೆ ಭಾರತೀಯ ಭಾಷೆಯಲ್ಲೆಲ್ಲ ಇದೆ. ಅದೇ ಮಾಡುವಿಕೆ ನೋಡುವಿಕೆ ಅಂತ. The way he sees is very ಆತರ ಹಂಗ ಉಪಯೋಗಿಸ್ತೀವಿ. ಅಷ್ಟೇ ಅಲ್ಲ, ಇಂಗ್ಲಿಷ್ ಭಾಷೆಯಲ್ಲಿ ಇನ್ನೊಂದು ಎಷ್ಟು ದೊಡ್ಡ ಸಮಸ್ಯೆ ಗೊತ್ತಾ? ಕರ್ತುಂ ಭೋಕ್ತುಂ ಅದಕ್ಕೆಲ್ಲ ಹೇಳಕ್ಕೆ ಆಗಲ್ಲ. ಮಾಡಲು ನೋಡಲು ಕೇಳಲು ಇಂಗ್ಲಿಷಲ್ಲಿ ಆ ತುಮನ್ ಪ್ರತ್ಯವೇ ಇಲ್ಲ. ನೋಡಿ ಮಾಡಿ ಹೇಳಿ ಅದಕ್ಕೂ ಪ್ರತ್ಯವಿಲ್ಲ. ಕಿರಣ್ ಅವ್ರು ಹೇಳ್ದಂಗೆ ಟು ಬಿ ಸೀನ್, ಟು ಬಿ ಟಾಟ್, ಟು ಬಿ ಆತರ ಬರುತ್ತೆ. ಮಾಡುವಿಕೆ ನೋಡುವಿಕೆ ಅನ್ನೋ ತರ. ಭಾವಾರ್ಥದಲ್ಲಿ ದೇರ್ ಇಸ್ ಸೀಯಿಂಗ್, ದೇರ್ ಇಸ್ ನೋಯಿಂಗ್ ಅಂತ ಪದ ಅದೇನೆ. ಅದನ್ನ ಇಂಗ್ಲಿಷ್ ಅಲ್ಲಿ ಬೇರೆ ಪದ ಇಲ್ಲ ಅದಕ್ಕೆ. ಪದ ಅದೇನೆ. ಯಾವ ಭಾವಾರ್ಥದಲ್ಲಿ ತಗೊಳ್ಳುವಾಗ ಅಷ್ಟೇ ತಗೋಬೇಕು ನೀವು. ಹೂ ಇಸ್ ಸೀಯಿಂಗ್ ಅಂತ ಪ್ರಶ್ನೆ ಬರಲ್ಲ, ಆರ್ ವಾಟ್ ಇಸ್ ಬೀಯಿಂಗ್ ಸೀನ್ ಅಂತ ಪ್ರಶ್ನೆ ಬರಲ್ವಾ. ದೇರ್ ಇಸ್ ಸೀಯಿಂಗ್. ಹೂ ಆಮೇಲೆ ವಾಟ್ ಆಬ್ಜೆಕ್ಟ್ ನ ಸಬ್ಜೆಕ್ಟ್ ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ದೇರ್ ಇಸ್ ಸೀಯಿಂಗ್ ಅನ್ನೋ ವಾಕ್ಯಕ್ಕೆ ಏನ್ ಅರ್ಥ ಆಗುತ್ತೋ, ಸೀಯಿಂಗ್ಗೆ ಫಲದಲ್ಲಿ ಅನುಭವದಲ್ಲಿ ಅವಸಾನ ಆಗುತ್ತೋ ಅದೇ ಭಾವಾರ್ಥ. ಗುರುಗಳೇ ಅಲ್ಲಿ ಕರ್ಮ ಕರ್ತೃ ಸಪರೇಟ್ ಅನ್ನೋದು ಬರೋದಿಲ್ಲ ಅಲ್ವಾ ಗುರುಗಳೇ? ಕರೆಕ್ಟ್. ಈಸಿಯಾಗಿ ಹೇಳ್ಬೇಕು ಅಂದ್ರೆ ಕ್ರಿಯೆಯನ್ನ ವಸ್ತುವ ತಗೊಂಡ್ಬಿಟ್ರೆ ಭಾವ ಆಯ್ತಪ್ಪ ಅಷ್ಟೇ. ಎಕ್ಸಾಕ್ಟ್ಲಿ. ಕ್ರಿಯೆಯನ್ನು ವಸ್ತುವ ತಗೊಂಡ್ರೆ ಅದು ಭಾವಾರ್ಥ ಆಗತ್ತೆ. ಅದು ಜ್ಞಾನ ಕರ್ತೃ ಅಲ್ಲ, ಜ್ಞಾನ ಭಾವ ಸಾಧನ. ಭಾವ ಅರಿವು ಅಂತ ಅಷ್ಟೇ ಅರ್ಥ. ಅರಿವು ಅವನು ತರ್ಸಲ್ಲ, ಅರಿವು ತಾನೇ ಅಂತ ಅರ್ಥ ಅಲ್ಲ. ಕರ್ತೃ ಅದು ಕಾನ್ಶಿಯಸ್ನೆಸ್ ಬದಲಾಗ ಕರೆಕ್ಟ್ ಆಗತ್ತೆ. ಹೌದಾ? ಯಾಕೆಂದ್ರೆ ಬ್ರಹ್ಮ ವಿಶೇಷಣತ್ವ ಸತ್ಯಾನಂತಾಭ್ಯಾಂ ಸಹ. ಬ್ರಹ್ಮಕ್ಕೆ ವಿಶೇಷಣವಾಗಿದೆ. ಸತ್ಯ ಅನಂತದೊಡನೆ ಜ್ಞಾನವು ಬ್ರಹ್ಮಕ್ಕೆ ವಿಶೇಷಣವಾದ್ರಿಂದ ಸತ್ಯ ಅನ್ನೋದು ಹೇಗೆ ಕ್ರಿಯಾ ಅಲ್ವೋ, ಕ್ರಿಯಾ ಕರ್ತೃತ್ವವಲ್ಲವೋ, ಹಾಗೆ ಅನಂತ ಅನ್ನೋದು ಕ್ರಿಯೆ ಅಲ್ಲ, ಕ್ರಿಯಾ ಕರ್ತೃತ್ವವಲ್ಲವೋ, ಜ್ಞಾನ ಅನ್ನೋದು ಕ್ರಿಯೆಯಲ್ಲ, ಕ್ರಿಯಾ ಕರ್ತೃತ್ವವಲ್ಲ, ಇದು ಭಾವ ಸಾಧನ, ಭಾವಾರ್ಥಕ್ಕೆ ಶಬ್ದ. ಅದು ಅರಿವು ಅಂತ ಅಷ್ಟೇ ಅರ್ಥ. ಅರಿವು ಅನ್ನೋದು ಅರ್ಥ ಅಲ್ಲ. ತಾನೇ ಅರಿವು ಇದು ಅಂತಲ್ಲ, ಕ್ರಿಯೂ ಅಲ್ಲ, ಕರ್ತೃ ಅಲ್ಲ, ಕ್ರಿಯೂ ಅಲ್ಲ, ಅರಿವು ಅಂತಷ್ಟೇ ಸ್ವರೂಪ ಅರ್ಥ. ನಹಿ ಸತ್ಯತಾ ಅನಂತತಾ ಜ್ಞಾನ ಕರ್ತೃತ್ವೇ ಸತಿ ಉಪಪದ್ಯತೆ. ಜ್ಞಾನ ಕರ್ತೃ ಅಂತ ಇಟ್ಕೊಂಡ್ರೆ ಏನ್ ತೊಂದ್ರೆ? ಯಾಕೆ ಇಟ್ಕೋಬಾರ್ದು ಅಂದ್ರೆ, ಜ್ಞಾನ ಕರ್ತೃ ಜ್ಞಾನ ಮಾಡ್ಕೊಳ್ಳೋನು ಅಂತ ಆದ್ರೆ ಅದು ಸತ್ಯವಾಗಲ್ಲ, ಅನಂತವಾಗಲ್ಲ. ಯಾಕಂದ್ರೆ ಜ್ಞಾನ ಮಾಡ್ಕೊಳ್ಳೋ ಮಾತ್ರ ಜ್ಞಾನ ಕರ್ತೃ ಬಿಟ್ಟ ಹೋಗ್ಬಿಡುತ್ತೆ, ಅಂತ ಆಯ್ತು, ಅನಂತ ಆಗೋದಿಲ್ಲ. ಆಮೇಲೆ ಜ್ಞಾನ ಕರ್ತೃ ಕ್ರಿಯಾರೂಪ ಅಂತ ಅದು ಚೇಂಜ್ ಆಗುತ್ತೆ, ಸತ್ಯ ಆಗಲ್ಲ. ಚೇಂಜ್ ಆಗೋದು ಸತ್ಯ ಆಗಲ್ಲ, ಪರಿಚ್ಛಿನ್ನವಾಗೋದು ಅನಂತ ಆಗಲ್ಲ. ಅದು ಕರ್ತೃ ಆಗ್ಬಿಟ್ರೆ ಚೇಂಜು ಆಗುತ್ತೆ, ಪರಿಚ್ಛಿನ್ನೂ ಆಗುತ್ತೆ. ಆದ್ರಿಂದ ಅದು ಸತ್ಯ ಜ್ಞಾನಕರ್ತ ಜ್ಞಾನ ಅದು ಮೈಕದು. ಜ್ಞಾನಕರ್ತೃತ್ವೇನ ಹಿ ವಿಕ್ರಿಯಮಾಣಂ ಕಥಂ ಸತ್ಯಂ ಭವೇತ್ ಅನಂತಂಚ. ಜ್ಞಾನಕರ್ತೃತ್ವದಿಂದ ಬದಲಾವಣೆ ಆಗುತ್ತಿದ್ದರೆ ಅದು ಹೇಗ್ ತಾನೇ ಸತ್ಯವಾಗುತ್ತೆ, ಹೇಗ್ ತಾನೇ ಅನಂತವಾಗುತ್ತೆ? ಅನಂತವೂ ಆಗಲ್ಲ, ಸತ್ಯವೂ ಆಗಲ್ಲ. ಬದಲಾವಣೆ ಆಗೋದು ಸತ್ಯವೂ ಆಗಲ್ಲ, ಮುಗಿದು ಹೋಗೋದು ಪರಿಚ್ಛಿನ್ನ ಆಗೋದು ಅನಂತವೂ ಆಗಲ್ಲ. ಮುಗಿ ಹೋಗಬಾರ್ದು, ಬದಲಾವಣೆ ಆಗಬಾರ್ದು. ಹಾಗಾದ್ರೆ ಅದು ಜ್ಞಾನ. ಜಪ್ತಿ ಜ್ಞಾನಂ ಅವಬೋಧ. ಈ ಅವಗತಿ ಅನುಭವ ಅಂತೀವಲ್ಲ, ಅದನ್ನೇ ಜ್ಞಾನ ಅಂತಿದ್ದಾರೆ. ಅರಿವು, ಬುದ್ಧಿಯ ಅರಿವನ್ನ ಜ್ಞಾನ ಅಂತಿಲ್ಲ, ಮನಸ್ಸಿನ ಅಂತಃಕರಣದ ಅರಿವನ್ನ ಜ್ಞಾನ ಅಂತಿಲ್ಲ. ಗೊತ್ತಾಯ್ತು ಒಂದು ಫಲ ಇದೆಯಲ್ಲ ಅನುಭವ, ಅದು ಬ್ರಹ್ಮಸ್ವರೂಪ. ಏನೇ ಅರ್ಥ ಆಯ್ತು, ಗೊತ್ತಾಯ್ತು ಅಂತ ಹೇಳಿ ನಿಶ್ಚಯ ಮಾಡಿಕೊಳ್ಳುವುದಕ್ಕೆ ಪೂರ್ವಭಾವಿಯಾಗ ಆಗುವ ಒಂದು ಅನುಭವವನ್ನ ಜ್ಞಾನ, ಅವಗತಿ, ಅನುಭವ ಅಂತ, ಅದು ಬ್ರಹ್ಮಸ್ವರೂಪ ಅದು ಅಂತ. ಯದ್ಧಿ ನ ಕುತಶ್ಚಿದ್ ವಿಭಜ್ಯತೆ ತದ್ ಅನಂತಂ. ಯಾವುದೊಂದೆಂದ್ರೂ ತುಂಡಾಗೋದಿಲ್ವೋ ಅದು ಅನಂತ. ಯಾವುದೆಂದ್ರೂ ಹೇಗೂ ಯಾವ ತುಂಡಾಗೋದಿಲ್ವೋ ಅದು ಅನಂತತ್ವಕ್ಕೆ ಲಕ್ಷಣ, ಅದು ಅನಂತವಾಗುತ್ತೆ. ಜ್ಞಾನ ಕರ್ತೃತ್ವೇ ಚ ಗೀ ಜ್ಞಾನಾಭ್ಯಾಂ ಪ್ರವಿಭಕ್ತಂಚ ಅನಂತತಾ ನ ಸ್ಯಾತ್. ಜ್ಞಾನ ಕರ್ತು ಅಂತ ಆದ್ರೆ ಅದು ಕರ್ಮ ಬೇರೆ, ಮತ್ತೆ ಕ್ರಿಯಾ ಸಾಧನ ಬೇರೆ, ಕ್ರಿಯೆ ಬೇರೆ. ಕ್ರಿಯೆ ಕರ್ಮ ಬೇರೆಯಾಗಿ ಕರ್ತು ಅಂತ ಆಗ್ಬಿಟ್ರೆ ಅದೆರಡರಲ್ಲಿ ತುಂಡಾದವನಾದ.
ಕ್ರಿಯೂ ಅಲ್ಲ, ಕರ್ಮವೂ ಅಲ್ಲ. ಕರ್ಮ ಅಂದ್ರೆ ಆಬ್ಜೆಕ್ಟ್, ವಿಷಯವೂ ಅಲ್ಲ, ಕ್ರಿಯೂ ಅಲ್ಲ. ಅವಾಗ ಅದು ಪರಿಚ್ಛಿನ್ನವಾಗಿ ಅನಂತ ಆಗೋದೇ ಇಲ್ಲ, ತುಂಡಾಗ್ಬಿಡುತ್ತೆ. ಜ್ಞಾನಗಳಿಂದ ಅದು ಬೇರೆ ಆದದ್ದು ಅಂತ ಆಗ್ಬಿಟ್ಟು ಅದು ಅನಂತ ಅಂತ ಆಗೋದೇ ಇಲ್ಲ, ಅನಂತತ್ವ ಹೊರಟೋಗ್ಬಿಡುತ್ತೆ. ಅನಂತತ ನ ಸ್ಯಾತ್. ಆದರೆ ಶ್ರುತಿ ಯತ್ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ಜಾನಾತಿ ಸ ಭೂಮಾಧೇತಾನ್ಯತ್ ಪಶ್ಯತಿ ಶೋಧನ್ಯತ್ ಜಾನಾತಿ ತದಲ್ಪಂ ಇದು ಶ್ರುತ್ಯಂತರ. ಎಲ್ಲಿ ಇನ್ನೊಂದನ್ನು ಅರಿಯೋದಿಲ್ವೋ, ಅರಿಯೋದಿಲ್ಲ ಅಂದ್ರೆ ಅರಿಯೋದನ್ನ ಹಠ ಮಾಡ್ತಾನೆ ಅಂತ ಸಾಲ, ಅರಿಯೋಕೆ ಇನ್ನೊಂದು ಇಲ್ವೋ ಅಂತ ಸ. ನಾನೇನೋ ಅರಿಯೋಲ್ಲಪ್ಪ ಅಂದ್ರೆ ಅದ್ಭುಮ ಆಗುತ್ತಿದ್ದ ಸಾಲ. ಹಠ ಮಾಡೋದಲ್ಲ, ಇಲ್ಲ ಅರಿಯೋದಿಲ್ಲ ಅಂತ. ಅರಿಯೋದಕ್ಕೆ ಅವಕಾಶವೇ ಇಲ್ಲ, ಅಲ್ಲಿ ತ್ರಿಪುಟಿಯೇ ಇಲ್ಲ. ಅಂತ ಸುಷುಪ್ತಿ ಸ್ಥಿತಿ ಇದೆಯಲ್ಲ, ಅದು ಭೂಮ ಸ್ಥಿತಿ. ಅದು ಈಗಲೂ ಇದೆ, ಅದು ಭೂಮ ಸ್ವರೂಪ ಈಗಲೂ ಇದೆ. ಅದು ಅವಿದ್ಯಾ ಕಲ್ಪಿತವಾದ ದೇಹೇಂದ್ರಿಯ ಮನೋಬುದ್ಧಿಗಳಿಂದ ಮುಚ್ಚೋದಂತಾಗಿದೆ. ಮುಚ್ಚೋಗಿಲ್ಲ, ಯಾಕೆ ಮುಚ್ಚೋಗಿದೆ ಅಂತ ಗೊತ್ತಾಗೋದು ಅದಕ್ಕೆ. ಅದು ಮುಚ್ಚಕ್ಕಾಗೋದೇ ಇಲ್ಲ. ಹೇಗೆ ಸೂರ್ಯನ ಮೂಡಕ್ ಮುಚ್ಚಕ್ಕಾಗಲ್ವಾ, ಆತ್ಮನ ಯಾವುದಕ್ಕೂ ಏನಕ್ಕೂ ಮುಚ್ಚಕ್ಕಾಗಲ್ಲ. ಆದ್ರೂ ಇವನ ಪಾಲಿಗೆ ಮುಚ್ಚೋದಂತಾಗಿ ಎಲ್ಲಿ ಇನ್ನೊಂದನ್ನು ನೋಡೋದು, ಕೇಳೋದು, ತಿಳ್ಕೊಳ್ಳೋದು ಅನ್ನೋದಿಲ್ವೋ ಅದು ಭೂಮದ ಲಕ್ಷಣ. ಎಲ್ಲಿ ಇನ್ನೊಂದನ್ನು ನೋಡೋದು, ಕೇಳೋದು, ತಿಳ್ಕೊಳ್ಳೋದು ಇದೆಯೋ ಅದು ಅಲ್ಪ. ಅಲ್ಪವಲ್ಲ ಮರ್ತ್ಯ, ಮರ್ತ್ಯವಲ್ಲ ಕ್ಷಣಿಕ, ದುಃಖಿ, ವಿನಾಶ ಅಂತ ಹೇಳ್ತಾರೆ. ಸುತ್ತಂತ್ರವಿದೆ. ಅಲ್ಲ, ನಾಣ್ಯ ದ್ವಿಜಾನಾತಿ ಇತಿ ವಿಶೇಷ ಪ್ರತಿಷೇಧಾತ್ ಆತ್ಮಾನಂ ವಿಜಾನಾತಿ ಇತಿ ಚೇತ್. ಪೂರ್ವಪಕ್ಷಿ ಅರ್ಥ ಮಾಡ್ತಾನೆ, ಸ್ವಾಮಿ ಆ ಭೂಮವಾಕ್ಯ ಇನ್ನೊಂದನ್ನು ನೋಡ್ತಾ ಇಲ್ಲ ಅಂತಂದ್ರೆ ತನ್ನನ್ನು ನೋಡ್ಕೊಳ್ತಾ ಇರ್ತಾರೆ. ನಾನು ಹಾಗೆ ಅರ್ಥ ಮಾಡಿ ಅಂತ ಅಂದಿದ್ದಾನೆ. ತನ್ನನ್ನು ತಾನು ನೋಡ್ಕೊಳ್ತಾ ಇರ್ತಾನೆ ಅಂತ ಅರ್ಥ ಮಾಡ್ಬಹುದಲ್ಲ, ಇನ್ನೊಂದನ್ನು ನೋಡಲ್ಲ ಅಂತಂದ್ರೆ ಬೇಡ, ಅವ್ನಿಗೆ ಬೇಜಾರಾಗಿದೆ, ಇನ್ನೊಂದನ್ನು ಯಾಕೆ ನೋಡೋದು ಅಂತ ಹೇಳಿ ಅನಾತ್ಮನ ಯಾವುದನ್ನು ನೋಡಲ್ಲ ಅಂತ ತನ್ನನ್ನು ನೋಡ್ಕೊಳ್ತಾ ಇರ್ತಾನೆ ಅಂತ ಅರ್ಥ ಮಾಡ್ಬಹುದಲ್ಲ ವಾಕ್ಯಕ್ಕೆ. ಆತ್ಮಾನಂ ವಿಜಾನಾತಿ, ಆತ್ಮಾನಂ ಸಂಸ್ವರೂಪಂ, ತನ್ನನ್ನು ತಾನು ನೋಡ್ಕೊಳ್ತಾ ಇರ್ತಾನೆ. ಅವನಿಗೆ ಹೇಗಾದ್ರು ಮಾಡಿ ಕ್ರಿಯೆ ಅಂಟಿಸ್ಬೇಕು, ಹೇಗಾದ್ರು ಮಾಡಿ ಅದೊಂದು ವ್ಯಾಪಾರ ಇದೆ, ಒಂದು ವಿಶೇಷ ಇದೆ ಮಾಡ್ಬೇಕು ಒದ್ದಾಡ್ತಾ ಇದ್ದಾರೆ. ಇನ್ನೊಂದನ್ನು ನೋಡಲ್ಲ, ಇನ್ನೊಂದನ್ನು ಕೇಳಲ್ಲ, ಇನ್ನೊಂದನ್ನು ಯೋಚನೆ ಮಾಡಲ್ಲ, ಇನ್ನೊಂದನ್ನು ತಿಳ್ಕೊಳ್ಳಲ್ಲ ಅಂದ್ರೆ ತನ್ನನ್ನು ನೋಡ್ತಿರ್ತಾನೆ, ತನ್ನನ್ನು ಕೇಳ್ತಿರ್ತಾನೆ, ತನ್ನನ್ನು ಯೋಚನೆ ಮಾಡಿ ತನ್ನ ತಿಳ್ಕೊಡ್ತಿರ್ತಾನೆ. ಹಾಗಾದ್ರೆ ಇದೇ ತಾಸ ಇದು ದಕ್ಷಿಣಾಮೂರ್ತಿನ ಉತ್ತರಾಮೂರ್ತಿನ ಕೇಳ್ದಂಗಾಯ್ತು. ಯಾರು ದಕ್ಷಿಣಾಮೂರ್ತಿ, ಉತ್ತರಾಮೂರ್ತಿ ಯಾರು ಕೇಳಂಗ. ಇನ್ನೊಂದನ್ನು ನೋಡಲ್ಲ ಅಂದ್ರೆ ತನ್ನನ್ನು ನೋಡ್ತಾನೆ ಅಂತ ಅರ್ಥನ. ಹೀಗೆ ಅಂತ ಹೇಳಿ ಹೀಗೆ ಮಾಡೋಣ, ತನ್ನನ್ನು ನೋಡ್ತಾ ಇರ್ತಾನೆ ಅರ್ಥ ಮಾಡೋಣ. ಹಾಗೆ ಅರ್ಥ ಮಾಡೋಕ್ ಬರಲ್ಲ. ಯಾಕೆಂದ್ರೆ ಭೂಮ ಲಕ್ಷಣ ವಿಧಿ ಪರತ್ವಾದ್ ವಾಕ್ಯಸ್ಯ. ವಾಕ್ಯ ತನ್ನನ್ನು ನೋಡ್ತಾ ಇರ್ತಾನೆ ಅಂತ ಹೇಳಿ ಬಂದಿದ್ಯೋ, ಭೂಮಕ್ಕೆ ಲಕ್ಷಣ ಇದು ಅಂತ ಹೇಳಕ್ ಬಂದಿದ್ಯೋ. ಭೂಮಕ್ಕೆ ಯಾವ್ದು ಲಕ್ಷಣ ಅಂತ ಹೇಳಿ ಭೂಮ ಲಕ್ಷಣವನ್ನ, ಭೂಮ ಅಂದ್ರೆ ಬಹೋ ಲೋಪೋ ಭೂತ ಬಹೋ ಸೂತ್ರ, ಅದರಿಂದ ಇಮನಿಷ್ ಪ್ರತ್ಯಯ ಬಂದು ಯಾವುದಕ್ಕೆ ಪರಿಚ್ಛಿನ್ನತೆ ಇಲ್ವೋ, ಅಳತೆ ಇಲ್ವೋ ಅದು ಭೂಮ. ಅಖಂಡವಾಗಿರೋದು, ಅಖಂಡವಾದ ತತ್ವಕ್ಕೆ ಭೂಮ ಅಂತಂತಾರೆ. ಅದು ಭೂಮದ ಅಂದ್ರೆ ಅಖಂಡವಾದ, ಯಾವುದೊಂದು ತುಂಡಾಗದೇ ಇರುವ ಅಪರಿಚ್ಛಿನ್ನವಾಗಿರುವಂತಹ ಪರಮಾರ್ಥ ತತ್ವಕ್ಕೆ ಲಕ್ಷಣವಾದ ಅದನ್ನ, ಆ ಲಕ್ಷಣ ಅದನ್ನ ಅದಕ್ಕೆ ಡೆಫಿನೇಷನ್ ಹೇಳೋದ್ರಲ್ಲಿ ವಿಧಿ ತೊಡಗಿದೆ, ಅದು ಪರವಾಗಿದೆ, ಮುಳುಗಿದೆ ಆ ವಾಕ್ಯ. ಭೂಮಕ್ಕೆ ಲಕ್ಷಣವನ್ನು ಹೇಳುವ ಲಕ್ಷವನ್ನು ವಿಧಿಸುವುದರಲ್ಲಿ ತಾತ್ಪರ್ಯವುಳ್ಳದ್ದಾಗಿದೆ. ಆದ್ದರಿಂದ ವಾಕ್ಯ ತನ್ನನ್ನು ನೋಡ್ತಾ ಇದ್ದಾನೆ ಅಂತ ಅರ್ಥ ಮಾಡಬಾರ್ದು. ಯತ್ ನಾಣ್ಯ ಪಶ್ಯತಿ ಇತ್ಯಾದಿ ಭೂಮ್ನೋ ಲಕ್ಷಣ ವಿಧಿ ಪರಂ ವಾಕ್ಯಂ. ಎಲ್ಲಿನ ಯಾವ ಅನುಭವದಲ್ಲಿದ್ದಾಗ ಇನ್ನೊಂದನ್ನು ಕಾಣೋದಿಲ್ವೋ ಅಂತ ಈ ರೀತಿಯಾಗಿರುವ ವಾಕ್ಯ ಭೂಮಕ್ಕೆ ಲಕ್ಷ್ಯವನ್ನು ವಿಧಿಸುವುದರಲ್ಲಿ ತಾತ್ಪರ್ಯವುಳ್ಳದ್ದಾದ ವಾಕ್ಯ ಅದು. ಭೂಮದ ಸ್ವರೂಪ ತಸ್ತಾ ಇರುವ ವಾಕ್ಯ ಅದು. ಯಥಾ ಪ್ರಸಿದ್ಧಮೇವ ಅನ್ಯೋ ಅನ್ಯ ಪಶ್ಯತಿ ಇತ್ಯೇತಿ ಉಪಾದಾಯ ಯತ್ತನ್ನಾಸ್ತಿ ಸ ಭೂಮ ಇತಿ ಭೂಮ ಸ್ವರೂಪಂ ತತ್ರ ಜ್ಞಾಪ್ಯತೆ. ಲೋಕದಲ್ಲಿ ಪ್ರಸಿದ್ಧವಾಗಿದೆ ಒಬ್ಬರು ಇನ್ನೊಂದನ್ನು ನೋಡೋದು ಅನ್ನೋದು. ಇಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಇನ್ನೊಂದನ್ನೇ ನೋಡ್ತಾ ಇರ್ತಾರೆ. ಬೆಳಗ್ಗೆ ಸಂಜೆವರೆಗೂ ಅನಾತ್ಮ ವಿಚಾರ, ಅನಾತ್ಮ ವಿಷಯದಲ್ಲೇ ಮುಗಿರ್ತಾರೆ. ಇನ್ನೊಂದನ್ನು ನೋಡೋದು ಅನ್ನೋದು ಏನ್ ಲೋಕದಲ್ಲಿ ಪ್ರಸಿದ್ಧವಾಗಿದೆ ಅದನ್ನ ಹಾಗೆ ತೆಗೆದುಕೊಂಡು ಉಪಾದಾಯ ಒಪ್ಪಿಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡು ಅದು ಎಲ್ಲಿಲ್ಲವೋ, ಆ ತರದ್ದಾದ ವ್ಯವಹಾರ ಎಲ್ಲಿಲ್ಲವೋ ಅದಕ್ಕಪ್ಪ ಭೂಮ ಅಂತ ಹೇಳಿ ಭೂಮಕ್ಕೆ ಲಕ್ಷಣವನ್ನು ಆ ರೀತಿ ಹೇಳ್ತಾ ಇದೆ. ಎಲ್ಲೋ ವ್ಯವಹಾರ ದ್ವೈತ ಕ್ಷೇತ್ರ
ಇದೆಲ್ಲ ಇದನ್ನ ಇಟ್ಕೊಂಡು ಅನುವಾದ ಮಾಡ್ಕೊಂಡು ಒಪ್ಕೊಂಡು ಈ ತರದ್ದು ಯಾವುದು ಅಲ್ಲಿಲ್ಲ. ಅದೇ ಭೂಮಕ ಲಕ್ಷಣ ಅಂತ ಹೇಳ್ತಾ ಇದೆ. ಅನ್ಯಗ್ರಹಣಸ್ಯ ಪ್ರಾಪ್ತ ಪ್ರತಿಷೇಧಾರ್ಥತ್ವಾತ್ ಸ್ವಾತ್ಮನಿ ಕ್ರಿಯಾಶ್ಚಿತ್ವ ಪರಂ ವಾಕ್ಯಂ. ಮತ್ತೊಂದನ್ನು ಗ್ರಹಣೆ ಮಾಡೋದು ಅನ್ನೋದು ಪ್ರಾಪ್ತವಾಗಿದೆಯಲ್ಲ, ಆ ಪ್ರಾಪ್ತವಾದದ್ದನ್ನು ನಿಷೇಧ ಮಾಡೋಕ್ಕೋಸ್ಕರ ವಾಕ್ಯ ಬಂದಿದ್ದರಿಂದ ತನ್ನಲ್ಲಿ ಒಂದು ಕ್ರಿಯೆ ಇದೆ, ತನ್ನನ್ನು ನೋಡ್ತಾ ಇರ್ತಾನೆ, ತನ್ನನ್ನು ಆಬ್ಜೆಕ್ಟ್ ವಿಷಯವನ್ನು ನೋಡ್ತಾ ಇದ್ದಾನೆ ಅಂತ ಆ ವಾಕ್ಯಕ್ಕೆ ಅರ್ಥ ಮಾಡಬಾರ್ದು. ಹಾಗೆ ಬಂದಿಲ್ಲ ವಾಕ್ಯ. ವಿದ್ಯೇತ ವಾಕ್ಯಂ ಇಲ್ಲಿ ಭೂಮಕ ಲಕ್ಷಣವನ್ನು ಹೇಳಿ ಬಂದ ವಾಕ್ಯ ಹೌದು, ತನ್ನನ್ನು ನೋಡ್ಕೊಂಡು ಬಂದ ವಾಕ್ಯ ಅಂದ್ರೆ ಎರಡು ವಿಧಿಯ ಬಿಡುತ್ತೆ, ಎರಡು ಉದ್ದೇಶ ಅಂತ ಬಿಡುತ್ತೆ. ಯಾವತ್ತು ಸಂಭವತ್ಯೇಕ ವಾಕ್ಯಸ್ಯ ವಾಕ್ಯ ಭೇದೋ ನೈಯುಜ್ಯತೆ ಅಂತ ಮೀಮಾಂಸಾ ನ್ಯಾಯ. ಆ ವಾಕ್ಯ ಭೂಮಲಕ್ಷಣವನ್ನು ಹೇಳಿ ಬಂದಿದೆಯೋ, ತನ್ನನ್ನು ನೋಡ್ಕೊಳ್ತಾ ಇರ್ತಾನೆ ಹೇಳಿ ಬಂದಿದೆಯೋ, ತನ್ನನ್ನು ನೋಡ್ಕೊಳ್ತಾ ಇರ್ತಾನೆ ಅಂತ ಹೇಳಿ ಬಂದ ಅದನ್ನು ಒಂದು ಪದ ಹೇಳ್ಬೇಕು. ಆತ್ಮಾನ ಅವಲೋಕನ ಆಸ್ತೆ ಅಂತ ಹೇಳ್ಬೇಕಾಗಿತ್ತು. ಆತ್ಮಾನ ಅವಲೋಕನ ಆಸ್ತೆ ಅಂತ ಹೇಳ್ತಾ ಇಲ್ಲ. ಇನ್ನೊಂದನ್ನು ನೋಡೋದು, ಕೇಳೋದು, ಯೋಚನೆ ಮಾಡೋದು ಅಲ್ಲಿಲ್ಲ ಅಂತ ಹೇಳಿ ಅದು ಭೂಮಕ ಲಕ್ಷಣ ಅಂತ ಹೇಳಿ ಭೂಮಲಕ್ಷಣ ವಿಧಿಪರತ್ವಾಚ್ಛಾಸ್ತ್ರಸ್ಯ ಆತ್ಮ ಅವಲೋಕನ ಪರೇ ತಾತ್ಪರ್ಯ ನಾಸ್ತಿ. ಏನಮ್ಮ ಕರೆಕ್ಷನ್ ಇದೆ ಇಲ್ಲಿ. ಏನಕ್ಕೆ ಏನು ಕರೆಕ್ಷನ್? ಕ್ರಿಯಾಸ್ತಿತ್ವ ಪರಂನ ಕ್ರಿಯಾಸ್ತಿತ್ವ ರಪಂ ಆಗೋಗಿದೆ. ಓ ಹಾಗ ಕ್ರಿಯಾಸ್ತಿತ್ವ ರಪಂ ವಾಕ್ಯ ಇದೆ ಅಂತ ಯಾವ್ದಾದ್ರು ಇದೆ ತಿದ್ಕೊಳ್ಳಿ ಅದನ್ನ. ಕ್ರಿಯಾಸ್ತಿತ್ವ ಪರ ಆಗಬೇಕು. ಹೊಸ ಪುಸ್ತಕ ಹಂಗಾಗಿದೆಯಾ? ನಿಮ್ದಲ್ಲೂ ರಪ ರಂಪ ರಪಾಗಿ ರಂಪ ಇದೆ. ಅಷ್ಟೇ ಅಲ್ಲ, ಸ್ವಾತ್ಮನಿಜ ಭೇದಾಭಾವ ವಿಜ್ಞಾನಾನುಪತ್ತಿ. ಅವನನ್ನು ನೋಡ್ತಾ ಇರ್ತಾನೆ, ಅರ್ಥ ಮಾಡ್ತಿದ್ಯಲ್ಲಪ್ಪ. ಅವನು ನೋಡುತ್ತ ಅವನು ಕರ್ಸು, ಅವನನ್ನ ಕರ್ಮ. ಅದೇ ಒಂದು ಗಳುವನ್ನ ಬೊಂಬನ್ನ ಸೀಳು ಹಾಗೇನೆ ಒಂದ್ ಭಾಗ ನೋಡ್ಸ್ಕೋಬೇಕು, ಒಂದನ್ನು ನೋಡ್ಬೇಕು, ಹೀಗಾಗ್ಬೇಕು. ಅದು ಹೊಂದಲ್ಲ. ಯಾಕಂದ್ರೆ ತನ್ನಲ್ಲಿ ಸ್ವಾತ್ಮದ ತನ್ನ ಸ್ವರೂಪದಲ್ಲಿ ಭೇದವೇ ಇಲ್ಲ. ಭೇದವೇ ಇದೆ ಇದ್ದಾಗ ತನ್ನ ನೋಡ್ತಿರ್ತಾರೆ. ಹೆಂಗ್ ನೋಡ್ತಿರ್ತಾರ? ನೋಡಕ್ ಅಖಂಡ ಪರಿಪೂರ್ಣ ಚೈತನ್ಯ ಆಕಾಶ ನೋಡ್ಕೊಳ್ತೇವೆ ಅಂದ್ರೆ ಯಾವ ಆಕಾಶ ನೋಡ್ತಾ ಇರುತ್ತೆ? ಪೂರ್ತಿ ಅರಿವೇ ಆದಾಗ, ಅಖಂಡ ಅರಿವಾದಾಗ, ಯಾವ ಅರಿವು ಅಬ್ಜೆಕ್ಟ್ ಆಗಲ್ಲ, ಎಲ್ಲರೂ ಸಬ್ಜೆಕ್ಟ್ ಆದಾಗ ಅಲ್ಲಿ ನೋಡಿಸ್ಕೊಳ್ಳೋದು ಒಂದು ಎಂತ ಬರುತ್ತೆ? ಆಗೋದೇ ಇಲ್ಲ. ಭೇದವೇ ಇಲ್ಲವಾದ್ದರಿಂದ ತನ್ನಲ್ಲಿ ಅಲ್ಲಿ ವಿಜ್ಞಾನ ಅರಿವಾಗೋದು ಹೊಂದೋದು ಇಲ್ಲ. ಆತ್ಮಶ್ಚ ವಿಜ್ಞೇಯತ್ವೇ ಅಭಾವ ಪ್ರಸಂಗ. ಅಷ್ಟೇ ಅಲ್ಲ, ಆತ್ಮನು ಆಬ್ಜೆಕ್ಟ್ ಆಗ್ಬಿಟ್ರೆ, ಅರಿಯಲ್ಪಡುವನಾಗ್ಬಿಟ್ರೆ ಅರಿಯೋನೇ ಇಲ್ಲ ಆಗ್ಬಿಡ್ತಾನೆ. ಅರಿಯೋನ್ ಇಲ್ದೇನೆ ಆತ್ಮ ವಿಜ್ಞಾನಾದ ಅಂದ್ರೆ ಆ ಮಾತಿಗೆ ಅರ್ಥ ಇಲ್ಲ. ರೂಪ ಕಾಣ್ತಾ ಇದೆ, ಕಣ್ಣಿಲ್ಲ ಅಂತ ಹೇಳಿದಂಗೆ ಆಯ್ತು. ರೂಪವೆಲ್ಲ ಕಾಣ್ತಾ ಇದೆ, ಯಾರಿಗೂ ಕಣ್ಣಿಲ್ಲ, ರೂಪ ಇದೆ ಅಂದ್ರೆ ಅರ್ಥ ಇಲ್ಲ. ಆತ್ಮನು ವಿಜ್ಞಾನಾದ, ಆತ್ಮನು ಎಲ್ಲವೂ ಗೊತ್ತಾಗ್ತಾ ಇದೆ, ಅದು ಗೊತ್ತು ಮಾಡ್ಕೊಳ್ಳೋರು ಯಾರು ಇಲ್ಲ ಅಂದ್ರೆ ಅದೇ ಆಟಕ್ಕೆ ಅರ್ಥ ಏನೋ. ಆತ್ಮನೇ ವಿಜ್ಞಾನ ಇದೆ, ವಿಜ್ಞಾತರು ಯಾರು? ಆತ್ಮ ಇದೆ, ಇನ್ನೊಬ್ಬ ಎರಡು ಆತ್ಮ ತಗೊಂಡ್ಬರಕ್ಕಾಗಲ್ಲ. ವಿಜ್ಞೇಯತ್ವೇನ ವಿನಿಯುಕ್ತತ್ವ. ಆತ್ಮನೇ ಇರ್ತಾನಲ್ಲ ಅಂದ್ರೆ ಅಲ್ಲ, ಆತ್ಮನೇ ಜ್ಞಾನ ಮಾಡ್ಬಿಟ್ಟಿದ್ಯಾ ನೀನು. ಆತ್ಮನೇ ಜ್ಞಾನ ಆದ್ಮೇಲೆ ಜ್ಞಾತಿ ಇಲ್ಲ ಅಂದ್ರೆ ಇಲ್ಲ, ಆತ್ಮನೇ ಇರ್ತಾನಲ್ಲ ಅಂದ್ರೆ ಯಾವ ಆತ್ಮ ಇರ್ತಾನೆ ಅಂತಿದ್ಯೋ ಆ ಆತ್ಮನ ಜ್ಞಾನ ಮಾಡ್ಬಿಟ್ಟಿರುವಾಗ ಜ್ಞಾತಿ ಎಲ್ಲೇ ತಗೊಂಡ್ಬರ್ತೀಯ? ಜ್ಞಾತಿ ಇರೋಕ್ ಸಾಧ್ಯವೇ ಇಲ್ಲ, ಬರೋದೇ ಇಲ್ಲ, ಹೊಂದೋದೇ ಇಲ್ಲ. ಏಕೈವ ಆತ್ಮ ಜ್ಞೇಯತ್ವೇನ ಜ್ಞಾತತ್ವೇನ ಉಭಯತಾ ಭವತಿ ಇತಿ ಚೇತ್. ಸ್ವಾಮಿ ಹೀಗ್ ಮಾಡಬೇಡ. ಒಬ್ಬನೇ ಆತ್ಮ 50% ಜ್ಞೇಯ, 50% ಜ್ಞಾತರು. ಈಗ ನೋಡ್ತಾರೆ, ಹೀಗ್ ಮಾಡಬೇಡ. ಒಂದು ಗೋಧಿ ಹಿಟ್ಟನ್ನು ಕಲಸಿಬಿಟ್ಟು ಅರ್ಧನ ಫ್ರಿಜ್ಜಲ್ಲಿ ಇಟ್ಬೇಡ, ಅರ್ಧ ಚಪಾತಿ ಮಾಡೋಣ ಅಂತ ನಂಗೆ. ಅದು ಸಂಜೆಗೂ ನಾಳೆಗೂ ಆಗತ್ತೆ. ಅರ್ಧ ಹಿಟ್ಟಿಟ್ಟು ಹಾಗೆ ಒಂದು ಅರ್ಧವನ್ನ ನೋಡಿಸ್ಕೊಳ್ಳೋದು, ಒಂದು ಅರ್ಧ ನೋಡುದು ಮಾಡ್ಬೇಡ ಆತ್ಮನಲ್ಲಿ ಅಂತ. ಹೀಗ್ ಮಾಡ್ಬೋದಲ್ಲ. ನ ಯುಗಪದ ಅನಂಶತ್ವ. ಅದು ಒಟ್ಟಿಗೆ ಅಂತೂ ಆಗಲ್ಲ. ಯಾಕೆ ಮತ್ತೆ ಒಟ್ಟಿಗೆ ಅಂದ್ರೆ ಆತ್ಮ ಅಂದ್ಮೇಲೆ ಸ್ವರೂಪದಲ್ಲಿ ವಿಜ್ಞಾತ ಅಲ್ಲ, ಅಂಶವೇ ಇಲ್ಲ. ಅದರಲ್ಲಿ ಅಂಶವೇ ಇದ್ಮೇಲೆ ಅವಿಕ್ರಿಯನು ಅನಂಶನು, ಕ್ರಿಯೆಯೂ ಇಲ್ಲ ಅಂಶವೂ ಇಲ್ಲ ಅಂತ ಆದಾಗ ತುಡ್ ಮಾಡಕ್ಕೆ ಆಗಲ್ಲ.
ಅದೇ ಬೇರೆ ಬೇರೆ ಕಾಲದಲ್ಲಿ ಮಾಡೋಣ ಅಂತ ಯುಗ ಒಟ್ಟಿಗೆ ಆಗಲ್ಲ ಅಂದ್ರೆ ಭಿನ್ನ ಕಾಲದಲ್ಲಿ ಆಗತ್ತಾ? ಒಂದು ಕಾಲದಲ್ಲಿ ನೋಡುವನು, ಇನ್ನೊಂದು ಕಾಲ ನೋಡು. ಹಸಾಮಣೆ ಮೇಲೆ ಕೂತ್ಕೊಂಡು ಕೂತಾಗ ಹ್ಯಾಕ್ ಕಾಣ್ತೀನಿ ಅಲ್ಲಿಂದ ನೋಡ್ಬೇಕು. ಟಿವಿಲಲ್ಲ, ಕನ್ನಡಿಲಲ್ಲ, ತಾನೇ ಹಸಾಮಣೆ ಮೇಲೆ ಕೂತಾಗ ಹ್ಯಾಕ್ ಕಾಣ್ತೀನಿ ಅಂತ ಹೇಳಿ ಆಡಿಯನ್ಸ್ ಹೋಗಿ ನೋಡ್ಬೇಕು. ಹಸಾಮಣೆ ಮೇಲೂ ಕೂತಿರ್ಬೇಕು, ಅಲ್ಲಿ ಆಡಿಯನ್ಸ್ ಆಗಿ ಅಲ್ಲಿ ಹೋಗಿ ನೋಡ್ಬೇಕು. ಹೇಗಲ್ಲ ಆಗೋಲ್ವೋ? ಹಾಗೆ ಆತ್ಮನಾಗಿ ನಿಂತ್ಕೊಳ್ಳೋದು, ಆತ್ಮ ನೋಡೋದು ಎರಡೂ ಆಗೋದಿಲ್ಲ. ಹಸಾಮಣೆ ಹಸೆಮಣೆ, ಹಸೆಮಣೆ ಹಸೆಮಣೆ, ಹಸಾಮಣೆ ಅಂತ ಹಸೆಮಣೆ. ಯಾಕೆ ಹಸೆ ಅಂತಾರೆ? ಅದಕ್ಕೆ ಹಸೆ ಹಾಕ್ತಾರಂತ, ಒಂದು ಹಸೆ ಹಾಕೋದು ಅಂತಾರಲ್ವಾ? ಮನೆ ಮೇಲೆ ಹಸೆ. ಓ ಹಸೆ, ಇದು ರಂಗೋಲಿ ಹಾಕೋದು ಹಸೆನಾ? ಓ ಇದಲ್ಲ, ಅದು ಮನೆ ಮೇಲೆ ಒಂದು ಬಟ್ಟೆ ಹಾಕ್ತಾರೆ, ಅದು ಹಸೆ ಅಲ್ವಾ? ಅದು ಒಂದೇನು ಹಾಕ್ತಾರಮ್ಮ. ಓ ರಂಗೋಲಿ ಹಸೆ. ಓ ಸರಿ ಸರಿ. ಹಸೆ ಹಾಕಿ, ಮಣೆ ಹಾಕಿ, ಆಮೇಲೆ ಬಟ್ಟೆ ಹಾಕಿ, ಶಾಲ್ ಹಾಕಿ, ಆಮೇಲೆ ಕೂರಿಸಿ ಇಬ್ಬರಿಗೂ ಹಾರ ಹಾಕಿ, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತೋ ನಿಮ್ಮ ಮನೆಯವರ, ಅಯ್ಯೋ ಏನ್ ಚೆನ್ನಾಗಿ ಕಾಣ್ರಂತ, ಅಯ್ಯೋ ಏನ್ ಪಾಡ್ ಬಂದ್ಬಿಡ್ತಾವ ನಿಮ್ಗೆ, ಹಾರ ಹಾಕಿ ಎಲ್ಲ ಚಪ್ಪೆ ತರ್ತಾ ಇದ್ದಾರೆ. ಗುಂಡಿ ಬಿದ್ದ, ಗುಂಡಿ ಬಿದ್ದ ಇವನು. ನಹಿ ನಿರವಯವಾಗಿರೋದಕ್ಕೆ ಯುಗಪತ್ ಅದೇ ಆಗ್ಬೇಕಲ್ಲ. ನಹಿ ನಿರವಯವಸ್ಯ ಯುಗಪತ್ ಜ್ಞೇಯ ಜ್ಞಾತತ್ವೋಪಪತ್ತಿ. ನಿರವಯನಾಗಿರ್ತಕ್ಕಂತಹ ಸ್ವರೂಪಕ್ಕೆ ಅಟ್ಟಟೆವು ಯುಗಪತ್ ಏಕಕಾಲಕ್ಕೆ ಜ್ಞೇಯ ಜ್ಞಾತರು ಅರಿಸ್ಕೊಳ್ಳುವಂಥದ್ದು, ಅರಿಯುವನಾಗೋದು, ಇದೆರಡು ಹೊಂದಲ್ಲ. ಸಬ್ಜೆಕ್ಟು ಆಬ್ಜೆಕ್ಟು ಎರಡೂ ಆಗೋದು ಅಟ್ಟಟೆ ಒಂದೇ ಕಾಲಕ್ಕೆ ಆಗೋದಿಲ್ಲ, ಹೊಂದೋದಿಲ್ಲ. ಅದು ಆತ್ಮನಶ್ಚ ಘಟಾಧಿಪತ್ ವಿಜ್ಞೇಯತ್ವೇ ಜ್ಞಾನೋಪದೇಶಾನರ್ಥಕ್ಕೆ. ಇನ್ನೊಂದು ಎಷ್ಟು ಪಾಯಿಂಟ್ ಕೊಟ್ಟರು ನೋಡ್ಕೋ, ಲೆಕ್ಕ ಹಾಕೋಬೇಕು. ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಘಟಾದಿಗಳಂತೆ ಅಷ್ಟು ಅನುಭವನ್ನೇ ಪಟ್ಟಿಗಿಳಿಸ್ತಾ ಇದ್ದಾರೆ ಭಾಷಿಗಾರರು. ಘಟಾದಿಗಳಂತೆ ಆತ್ಮ ವಿಜ್ಞೇಯನಾದರೆ ಯಾರಿಗೂ ಜ್ಞಾನೋಪದೇಶ ಮಾಡ್ತಿರೋದು? ಘಟಕ್ಕ ಗಡಿಗೆ ಮಾಡ್ತಿರೋ ಉಪದೇಶನ. ಹಂಗೆ ಆತ್ಮ ಘಟಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಈ ತತ್ವೋಪದೇಶ ಬ್ರಹ್ಮೋಪದೇಶ ಯಾರಿಗೂ ಮಾಡ್ತೀರಾ? ಉಪದೇಶವೇ ಹೊಂದಲ್ಲ, ಉಪದೇಶವೇ ಇರೋದಿಲ್ಲ, ದಂಡ ಆಗತ್ತೆ. ಈ ಘಟಾಧಿಪತ್ ಪ್ರಸಿದ್ಧಸ್ಯ ಜ್ಞಾನೋಪದೇಶೋ ಅರ್ಥವನ್ನ, ಅದು ಬೇರೆ. ಜ್ಞಾನ ಉಪದೇಶ ಅನ್ನೋ ಅರ್ಥಕ್ಕೆ ಎರಡು ಅರ್ಥ. ಉಪದೇಶ ಮಾಡೋದಕ್ಕೆ ಯಾರು ಇಲ್ಲ, ದಂಡ. ಗೊತ್ತಾಗ್ತಾ ಇರೋದು ಯಾಕೆ ಉಪದೇಶ ಮಾಡ್ಬೇಕಾ? ಗಡಿಗೆ ಮುಂತಾದ ಪ್ರಸಿದ್ಧವಾದದ್ದಾದ್ಮೇಲೆ ಅದಕ್ಕೆ ಉಪದೇಶ ಮಾಡೋದು ಸಾರ್ಥಕವಾಗಲ್ಲಪ್ಪ. ಪ್ರತ್ಯಕ್ಷವಾಗಿ ಕಾಣ್ತಾ ಇರುವಂತ ಪುಸ್ತಕವನ್ನ, ಇದು ಪುಸ್ತಕ ಕೊಟ್ಟರು ನೋಡ್ರಪ್ಪೋ ಇದು ಹೇಳ್ಬೇಕಾ? ಉಪದೇಶ ಮಾಡೋದು ದಂಡ. ಒಂದು ಜ್ಞೇಯವಾದ್ರೆ ಜ್ಞಾಸವಿಲ್ಲ, ಆಗಲೂ ಉಪದೇಶ ದಂಡ. ಜ್ಞೇಯ ಆದ್ಮೇಲೆ ಗೊತ್ತಾಗಲ್ಲ, ಆಗಲೂ ದಂಡ ಅಂತ ಹೇಳಿ ದಂಡ. ಸಾಕಾ? ಮತ್ತೂರಿಂದನ ಮುಂದಿನ ಪಾಠ ಯಾಕೆ ಆನಂದ